ಸ್ನೇಹಿತರೆ, ಇವತ್ತು ನಾವು ನಮ್ಮ ಸಂಗಪ್ಪ ಮಾಡಿ ಕಂಬಳಿಪುರ ರೋಡಲ್ಲಿರುವಂಥ ಶ್ರೀ ಕಾಟೇರಮ್ಮ ದೇವಸ್ಥಾನಕ್ಕೆ ಅಮ್ಮನ ಆಶೀರ್ವಾದ ಪಡೆಯಲು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇಂದು ಮುಖ್ಯವಾದಂಥ ದಿನ ಅನ್ಕೋತೀನಿ, ಆಷಾಢದ ಕೊನೆಯ ಶುಕ್ರವಾರ. ಹಾಗಾಗಿ ಆ ತಾಯಿನ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕೆಲವೇ ನಿಮಿಷಗಳಲ್ಲಿ ನಾವು ಅದನ್ನ ಅಲ್ಲಿ ರೀಚ್ ಆಗ್ತೀವಿ. ಹಾಗಾಗಿ ನೋಡಿ, ಈಗ ನಮ್ಮ ಸ್ನೇಹಿತರಾದಂಥ ಗಣೇಶ್ ಅಣ್ಣ ಅಂತ, ಇನ್ನೊಬ್ರು ಅಂಬರೀಷ್ ಅಣ್ಣ ಅಂತ, ಮೂವರು ಹೋಗ್ತಾ ಇದ್ದೀವಿ. ಇನ್ನೂ ಒಂದಿಬ್ರು ಬರಬೇಕಾಗಿತ್ತು, ಕಾರಣಾಂತರದಿಂದ ಅವ್ರು ಬರ್ಲಿಕ್ಕೆ ಆಗಿಲ್ಲ. ಆ ತಾಯಿ ಆಶೀರ್ವಾದ ಅವ್ರು ಕರ್ಸ್ಕೊತಾ ಇಲ್ಲ. ಇನ್ನೊಂದು ದಿವಸ ಕರ್ಸ್ಕೊಂಡ್ಲಿ ಅವರು ಇರಲಿ. ನಾವು ಇಂಥ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಹೊಸಕೋಟೆಯಿಂದ ಬರೀ 11 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅದು ತುಂಬ ಅದ್ಭುತವಾದಂಥ ಜಾಗ. ನನ್ನ ಮರುಜನ್ಮ, ಇವತ್ತು ನಾನೇನಿದ್ದೀನೋ ನನ್ನ ಮರುಜನ್ಮ ಅಂತ ಅಮ್ಮನ ಆಶೀರ್ವಾದದಿಂದ ನಾವು ಇವತ್ತು ಅಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ಸಂಚಿಕೆ ಅಂದರೆ ಮುಂದಿನ ವಿಡಿಯೋನಲ್ಲಿ ನೆಕ್ಸ್ಟ್ ಅಮ್ಮನ ದರ್ಶನ, ಅಮ್ಮ ಎಲ್ಲಿರೋದು, ಯಾವ ಥರ ವಿಗ್ರಹ ಯಾವ ಥರ ಇದೆ, ಅಮ್ಮನ ಆಶೀರ್ವಾದ ಹೆಂಗಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಜೈ ಕಾಟೇರಮ್ಮ. ಜೈ ಕಾಟೇರಮ್ಮ. ಜೈ. ಆಲ್ರೆಡಿ ಇದು ಮಾಡಿದ್ದೀನಿ. ಕಾಟೇರಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಮುಂಭಾಗದ ವಿಡಿಯೋ. ಈಗ ಹೋಗ್ತಾ ಇದ್ದೀವಿ, ದರ್ಶನ ಮಾಡಿಸ್ತೀವಿ. ಹಾಗೂ ಅದಕ್ಕೆ ಮುಂಚೆ ಇಲ್ಲೊಬ್ಬ ನಮ್ಮ ಗಣಪತಿ ಸ್ವಾಮಿಗಳಿದ್ದಾರೆ, ಅವ್ರನ್ನೊಂದ್ಸರಿ ಫಸ್ಟು ವಿಘ್ನ ವಿನಾರಕ ಅವ್ರನ್ನೊಂದ್ಸರಿ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ಆಲದ ಮರ ನೋಡಿ, ಹಿಂಗೆಲ್ಲ ಸುತ್ತಾ ಇರ್ತಾರೆ. ಸುಮಾರು ಒಂದೊಂದು ಸಮಸ್ಯೆಗೆ ಒಂದೊಂದು ಅಷ್ಟು ರೌಂಡ್ಸ್ ಇರುತ್ತೆ ಸುತ್ತುಗಳು ಅಂತ. ಸುತ್ತುಗಳು ಮಾಡಿಕೊಂಡು 9 ವಾರ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವ್ರಿಗೆ 100% ನಾನು ಹೇಳ್ತಾ ಇದ್ದೀನಿ, 100ಕ್ಕೆ 100% ಅವರ ಜೀವನ ಸಕ್ಸಸ್ ಅನ್ನೋದು ಕಂಡೇ ಕಾಣುತ್ತೆ. ಅವ್ರು ಎಷ್ಟೇ ಪಾಪದಲ್ಲಿರಲಿ, ಅವರೆಂಥ ಸಮಸ್ಯೆ ಮಾಡಿರಲಿ, ಅವ್ರ ಸಕ್ಸಸ್ ಅನ್ನೋದನ್ನ ಕಂಡ್ಕೊತಾರೆ. ಹಾಗೆ ನೋಡಿ, ಆ ತಾಯಿಯ 108 ಅಡಿ ವಿಗ್ರಹ ನೋಡಿ ಇಲ್ಲಿ ಆಗ್ತಾಯಿದೆ. ಆಲ್ರೆಡಿ ಫೌಂಡೇಶನ್ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ ಕೆಲಸ. 152 ಅಡಿದು ಫೌಂಡೇಶನ್ ನೋಡಿ. ಹೊಸದಾಗಿ ದೇವಸ್ಥಾನ ಆಗ್ತಾಯಿದೆ ನೋಡಿ. ದೇವಸ್ಥಾನ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ ಗೊತ್ತಾ ಜಾಗ. ಆಹಾ ಆಹಾ ಹಾ, ಸ್ವರ್ಗದಲ್ಲಿದ್ದೀವಿ ಅನಿಸ್ತಾ ಇದೆ ಫ್ರೆಂಡ್ಸ್. ಸ್ವರ್ಗನೇ ಧರೆಯಿಂದ ಇಳಿದ ಸ್ವರ್ಗ ನೋಡಿ. ಇಲ್ಲಿ ಫ್ರೂಟ್ಸು ಆದರೆ ಊಟಕ್ಕೆ ಅನ್ನದಾಸೋಹ ಇಲ್ಲಿ ನಡೀತಾ ಇದೆ. ಅನ್ನದಾಸೋಹಕ್ಕೆ ಕ್ಯೂ. ನೋಡಿ ಫ್ರೆಂಡ್ಸ್, ನೋಡಿ ಇವರೇ ನಮ್ಮಿಬ್ಬರು ಫ್ರೆಂಡ್ಸು. ಇವರು ಬಂದು ರೆಬೆಲ್ ಸ್ಟಾರ್ ಅಂಬರೀಷ್, ಸಿಂಗಲ್ ಸಿಂಹ. ಇವರು ಗಣೇಶ್ ಅಂತ ನಮ್ಮ ಸ್ನೇಹಿತರು. ಹಾಗೂ ನಮ್ಮ ಹೊಸಕೋಟೆಯಲ್ಲಿ ಈಗ ಒಂದು ಏರಿಯಾ ಕೌನ್ಸಿಲರು, ನಾಮಿನೇಟ್ ಕೌನ್ಸಿಲರ್ ಇವರು ಆ್ಯಕ್ಚುಲಿ. ಗಣೇಶ್ ಅಂದೆ ಅಷ್ಟಣ್ಣ. ನೆಕ್ಸ್ಟ್ ಏನೋ ಇದೆಯಣ್ಣ ಅದರಲ್ಲಿ, ಗಣೇಶ್ ವಿಷ್ಣುವರ್ಧನ್ ಫ್ಯಾನ್ ಇವರು. ನಮ್ಮ ಕರ್ನಾಟಕ ಭಾಷಾ ವಿಷ್ಣುವರ್ಧನ್ ಫ್ಯಾನು. ಹಂಗಾಗಿ ನೋಡಿ ಫ್ರೆಂಡ್ಸ್, ಎಲ್ಲನೂ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸ್ವರ್ಗನೇ ಧರೆಯಿಂದ ಇಳಿದು ಬಾ ತಾಯಿ, ಇಳಿದು ಬಾ ಅಂತ ಒಂದು ಹಾಡು ಹೇಳಿದಾರಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ರೀತಿ ಇದೆ ಫ್ರೆಂಡ್ಸ್. ನಿಮ್ಮ ಅನುಭವಗಳನ್ನ ಒಂದು ಸಾರಿ ಬಂದು ಇಲ್ಲಿ ನೋಡಿ ಹೆಂಗಿದೆ ಅನ್ನೋದನ್ನ ಆಮೇಲೆ ನೀವು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳಿ. ನನ್ನ ಅನುಭವ ನನಗೆ ಎಲ್ಲರೂ ನನ್ನ ಬಗ್ಗೆ ನಂತರನೇ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬೊಬ್ಬರ ಅನುಭವ, ಒಬ್ಬೊಬ್ಬರ ಮೆಂಟಾಲಿಟಿ, ಒಬ್ಬೊಬ್ಬರ ಮೈಂಡ್ಸೆಟ್ಟು ಒಬ್ಬೊಬ್ಬರದು. ಹಾಗಾಗಿ ನೀವು ಸ್ವಂತ ಬಂದು ಇಲ್ಲಿ ನೋಡಿದ್ರೆ ನಿಮ್ಗೇನು ಅನ್ನೋದನ್ನ, ಇಲ್ಲಿ ಈ ಜಾಗದ ಮಹಿಮೆ ಏನು ಅನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಖಂಡಿತವಾಗಿ ಸಾಧ್ಯವಾದಷ್ಟು ಬೇಗ ನಿಮ್ಮ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ತಾಯಿನ ಒಂದು ಸಾರಿ ಬಂದು ದರ್ಶನ ಮಾಡಿ. ತುಂಬ ಒಳ್ಳೆಯದಾಗುತ್ತೆ.
ಆಯಿತಾ. ಇಲ್ಲಿ ಜಾತಿ ಭೇದ ಭಾವ, ಬಡವ ಬಲಿದ ಸಾಹುಕಾರ ಗತಿ ಇಲ್ದವನು ಏನು ಇಲ್ದೇನೋ ಅನಾಥ ಅನ್ನೋದು ಯಾವುದು ಭೇದ ಭಾವ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ಚೆನ್ನಾಗಿದೆ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಕಾಟೇರಮ್ಮ ದೇವಾಲಯ. ಇದು ಆಲದ ಮರ ಮತ್ತು ಆಲದ ಮರದ 2 ಮರಗಳು ದೊಡ್ಡದಾಗಿದೆ. ಆಮೇಲೆ ನೋಡಿ ಜನ ಹೆಂಗಿದ್ದಾರೆ ನೋಡಿ ನೋಡಿ, ಇಲ್ಲೆಲ್ಲ ಅಡುಗೆಗೆ ತೀರಿಸ್ತಾರೆ ನೋಡಿ. ತಾಯಿ ವಿಗ್ರಹ, ಇದು ಹಳೆ ವಿಗ್ರಹ ಇದು ನೋಡಿ. ಇಲ್ಲಿ ಫ್ರೀ ದರ್ಶನಕ್ಕೆ ಕ್ಯೂ. ಅದಾದಮೇಲೆ ಈ ಕಡೆ ಪೇ ಶುಲ್ಕ, ವಿಶೇಷ ದರ್ಶನದ ಕ್ಯೂ ಇದು. ಇಲ್ಲಿ 300 ರೂಪಾಯಿ ಕೊಟ್ಟರೆ ವಿಶೇಷ ದರ್ಶನಕ್ಕೆ. 300 ಅಲ್ಲ, 150 ರೂಪಾಯಿ ನೋಡ್ಕೊಳ್ಳಿ. ಅದಾದಮೇಲೆ ನೋಡಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆಗೆ ಬರೋ ಅಂಥದ್ದು ವಾಸದಲ್ಲಿ ಇದೆಲ್ಲ ಅಂಗಡಿಗಳು ನೋಡಿ. ಒಳಗಡೆ ಕಾಯಿ ಕೊಡ್ತಾರೆ. ಕಾಯಿನ ತೊಗೊಂಡು ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ಮಂತ್ರ ಕೊಡ್ತಾರೆ. ಎಷ್ಟು ಸುತ್ತುಗಳು ಹಾಕಬೇಕು ಅಂತ ಹೇಳ್ತಾರೆ. ಅಷ್ಟು ಸುತ್ತುಗಳ ಅರಿಕೆನ 9 ವಾರ ಮಾಡಬೇಕು. 9 ವಾರ ಅರಿಕೆ ಮಾಡಿ ತೀರಿಸಿದ್ರೆ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ನಂದು. ಯಾಕಂದರೆ ನನಗಾಗಿದೆ ನನ್ನ ಜೀವನದಲ್ಲಿ. ಓನ್ ಎಕ್ಸ್ಪೀರಿಯನ್ಸ್ಗಿಂತ ಬೇರೆ ಏನೂ ಬೇಕಾಗಿಲ್ಲ. ಇದು ಕತೆ ನೋಡಿ. ಓಕೆ, ಮುಂದಿನ ವಿಡಿಯೋನ ಮುಂದಿನ ಭಾಗದಲ್ಲಿ ಕಳಿಸ್ಕೊಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.